ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತರಾಗು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಸುಮಾರು ದಿವಸ ಆದಮೇಲೆ ನಾನೀಗ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ರೆಡಿಯಾಗಿ ಎಲ್ಲ ಮಕ್ಕಳು, ನಮ್ಮ ಮನೆಯವರು ಎಲ್ಲನೂ ಹೊರಗಡೆ ಹೋಗ್ತಾಯಿದ್ದೀವಿ. ಶಾಪಿಂಗ್ ಮಾಡಬೇಕಾಗಿತ್ತು ಬಟ್ಟೆ, ಹಾಗಾಗಿ ಹೊರಗಡೆ ಹೋಗ್ತಾಯಿದ್ವಿ ಎಲ್ಲ ರೆಡಿಯಾಗಿ. ನೋಡಿ, ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದರು. ನೋಡಿ, ನಮ್ಮ ಫಿಶ್ ಎಷ್ಟು ಚೆನ್ನಾಗಿ ಖುಷಿಯಾಗಿ ಆಟಾಡ್ತಾ ಇದೆ. ಕ್ಲೀನ್ ಮಾಡಿದ್ರಲ್ವ, ಅದು ಹಾಕಿದ ತಕ್ಷಣ ನಾವು ಎಲ್ಲಿಂದನೋ ಬಂದಿದ್ದೀವಿ ಅಂತ ಫುಲ್ ಖುಷಿಯಾಗಿ ಆಟಾಡ್ತಾ ಇತ್ತು. ಹೀಗೆ ಆಟಾಡ್ತಾ ಇರುತ್ತೆ. ನಾವಿವಾಗ ಝೂಡಿಯೋದಲ್ಲಿ ಬಟ್ಟೆ ಶಾಪ್ ಮಾಡಬೇಕಾಗಿತ್ತು, ಹಾಗಾಗಿ ಹೋಗಿದ್ವಿ. ನೋಡಿ, ಎಲ್ಲ ಶಾಪ್ ಮಾಡಿಕೊಂಡು ಹೊರಟಿದ್ವಿ. ಏನಕ್ಕಪ್ಪ ಬಟ್ಟೆ ಶಾಪಿಂಗು ಅಂತ ಅಂದರೆ, ಬನ್ನಿ ಮುಂದೆ ಹೇಳ್ತೀನಿ. ನೋಡಿ, ಇವಾಗ ನಾವು ಮಾರನೇ ದಿನ ಊರಿಗೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ವಿ. ನೋಡಿ, ಈಗ ಸ್ಯಾಟರ್ಡೇ ಎಲ್ಲ ರೆಡಿಯಾಗಿದ್ವಿ. ನಾವು ಸ್ಕೂಲ್ಗೆ ಹೋಗಿ ಬಂದಾನೆ ನನ್ನ ಮಗ. ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗಳಿಗೆ ರಜಾ ಇರುತ್ತೆ. ಮುಗಿಸ್ಕೊಂಡು ಬಂದಮೇಲೆ ಹೊರಡೋಣ ಅಂತ ಹೊರಟಿದ್ವಿ. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಮಮ್ಮಿ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಒಂದು ಟ್ರಿಪ್ ಪ್ಲ್ಯಾನ್ ಆಗಿದೆ. ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ ನಾನು. ನೋಡಿ, ಈಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಇಲ್ಲಿ ನನ್ನ ಮಕ್ಕಳದು, ಇಲ್ಲಿ ನಂದು ನಮ್ಮ ಮನೆಯವ್ರದ್ದು, ಮತ್ತು ಸ್ವಲ್ಪ ಸ್ವೆಟರ್ಸು ಮತ್ತು ತಿಂಡಿಗಳು ಹಾಗೆ ಎಲ್ಲ ಇಟ್ಕೊಂಡು ಹೊರಟಿದ್ದೀನಿ. ನೋಡಿ, ಎಲ್ಲ ಇಷ್ಟೆಲ್ಲ ಪ್ಯಾಕ್ ಆಗಿದೆ. ಪ್ಯಾಕ್ ಮಾಡಿಕೊಂಡು ಈಗ ಹೊರಟಿದ್ದೀವಿ. ನೋಡಿ, ಈಗ ಎಲ್ಲ ರೆಡಿ ಆಯಿತು. ಇನ್ನೇನು ಆಟೋ ಬುಕ್ ಮಾಡಿದ್ರು, ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆಟೋ ಬಂತು ಅಂದಿದ ತಕ್ಷಣ ನನ್ನ ಮಕ್ಕಳು ಲಗೇಜೆಲ್ಲ ಎತ್ಕೊಂಡು ಹೊರಟರು. ನೋಡಿ, ಎಲ್ಲ ಹೊರಟಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಈಗ ನನ್ನ ಮಕ್ಕಳು ನಾವು ಟ್ರಿಪ್ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೇಳ್ತಾ ಇದ್ದಾಳೆ. ಫುಲ್ ಖುಷಿಯಾಗಿ ಪಪ್ಪಿ ಎಲ್ಲ ಕೊಡ್ತಿದ್ದಾಳೆ. ನೋಡಿ, ಆಟೋದವ್ರು ತುಂಬ ಫಾಸ್ಟಾಗಿ ಹೋದರು. ನೋಡಿ, ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ಟ್ರೈನಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಎಲ್ಲ ಖಾಲಿ ಇತ್ತು ಸೀಟು. ಇಬ್ಬರು ನನಗೆ ವಿಂಡೋ ಬೇಕು ಅಂತ ವಿಂಡೋ ಸೀಟ್ಗಳಿಗೆ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೀಚ್ ಆಗಿ ನೋಡಿ, ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿದ ತಕ್ಷಣ ಮಕ್ಕಳೆಲ್ಲ ಅಮ್ಮಮ್ಮ ಅಂತ ಓಡೋಗಿ ಹಗ್ ಮಾಡ್ತಾಯಿದ್ರು. ಬಂದಮೇಲೆ ನಮ್ಮಮ್ಮ ಟೀ ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರು, ತಿನ್ಕೊಂಡು ಹಾಗೆ ಪಪ್ಪನ ಮಾತಾಡ್ಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೋದ್ವಿ ಶಾಪ್ ಕಡೆಗೆ. ಶಾಪಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರೋಷ್ಟ್ರಲ್ಲಿ ಮಮ್ಮಿ ಎಲ್ಲ ಅಡುಗೆ ಮಾಡಿಟ್ಟಿದ್ರು, ನಾವು ಬರ್ತಾಯಿದ್ದೀವಿ ಅಂತೇಳ್ಬಿಟ್ಟು. ನಾನ್ ವೆಜ್ ಸಾರು, ಪೂರಿ, ಅನ್ನ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು. ಹಿಂಗೆ ತಕ್ಕೊಳ್ಳೋದು ಮಿಸ್ ಆಗೋಗ್ಬಿಟ್ಟಿದೆ. ನೋಡಿ, ಈಗ ನೈಟು ಎಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಫುಲ್ ಸೀರಿಯಸ್ ಆಗಿ. ಏನಪ್ಪ ಇಲ್ಲಿಗೆ ಸಡನ್ನಾಗಿ ಟ್ರಿಪ್ಪು ಅಂತ ಅಂದರೆ, ಪಪ್ಪ ಸರ್ಪ್ರೈಸಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದರು. ರಿಟೈರ್ಡ್ ಆಗಿತ್ತಲ್ವ, ಹಾಗಾಗಿ ಒಂದು ಮೆಮೊರಿಯಬಲ್ ಆಗಿರಲಿ ಅಂತ ಫ್ಲೈಟಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದರು ಪಪ್ಪ ಟ್ರಿಪ್ಪು. ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ ಎಲ್ಲಿಗೆ ಅಂತ. ಥ್ಯಾಂಕ್ ಯು ಫಾರ್